ಇನ್ನ ಇತ್ತೀಚೆಗೆ ಹತ್ತಿ ಬೆಲೆಯಲ್ಲಿ ಒಂದು ಮೋಷನ್ ಡೆವಿಲ್ದು ಪೋಸ್ಟರ್ ಕೂಡ ರಿಲೀಸ್ ಆಯ್ತು. ಹೌದಣ್ಣ. ಆ ಕಾರ್ಯಕ್ರಮಕ್ಕೆ ನೀವು ಸಾಕಷ್ಟು ಕಲಾವಿದರು ಬಂದಿದ್ರು, ನೀವು ಕೂಡ ಬಂದ್ರಿ. ದರ್ಶನ್ ಅವರ ಹಾಡುಗಳನ್ನೆಲ್ಲ ಲಾಡಿ ಒಳ್ಳೆ ಮನರಂಜನೆ ಕೊಟ್ರಿ ದರ್ಶನ್ ಅವರ ಅಭಿಮಾನಿಗಳಿಗೆ. ನಾವು ಆ ಕಾರ್ಯಕ್ರಮಕ್ಕೆ ಬಂದಿದ್ವಿ, ಅವತ್ತು ನೀವು ಸಿಗಕ್ಕಾಗಿಲ್ಲ. ಸೊ ಆ ಒಂದು ಕಾರ್ಯಕ್ರಮ ಏನ್ ಅನ್ಸ್ತು, ಹೇಗಿತ್ತು? ಅಲ್ಲಿನ ಒಂದು ಫ್ಯಾನ್ಸ್ ಗಳ ಏನ್ ಹೇಳಿದ್ರು? ತುಂಬಾ ಖುಷಿ ಪಟ್ರಣ. ಇನ್ನೊಂದು ಸರಿಗಮಪ ರೇವಣ್ಣ ಅಂತ ಒಂದ್ ಕಡೆ ಆದ್ರೆ ಅಲ್ಲೊಂದ್ ಹೆಸರು ಕೊಟ್ರೆ, ಡಿವಾಸ್ ಅಭಿಮಾನಿ ರೇವಣ್ಣ ಅಂತಾರಲ್ಲ, ಅದೊಂದ್ ಹೆಸರು ನನ್ಗೆ. ನೀವು ದರ್ಶನ್ ಸರ್ ಫ್ಯಾನ್ ಅಲ್ವಾ? ಹೌದ್ರಿ, ನಾನ್ ದರ್ಶನ್ ಸರ್ ಫ್ಯಾನು. ಆರಾಮಿದ್ದೀರಾ? ಹ್ಞೂರಿ ಆರಾಮಿದ್ದೀನಿ. ಬಹಳ ಖುಷಿ ಪಡ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಚಕ್ರವರ್ತಿ ಟೈಟಲ್ ಟ್ರ್ಯಾಕ್ ಹಾಡಿದ್ದೆ, ಆಮೇಲೆ ಕರಿಯಾದ್ ಹಾಡಿದ್ದೆ, ನಾ ಕಾಣೋ ಲೋಕವನ್ನು ಹಾಡಿದ್ದೆ. ಸೊ ಹೀಗಾಗಿ ತುಂಬಾ ಖುಷಿ ಪಟ್ರಲ್ಲ ಅಭಿಮಾನಿಗಳು. ದರ್ಶನ್ ಸರ್ ಅಭಿಮಾನಿಗಳಂದ್ರೆ ಒಂಥರ ಹಬ್ಬ ಇದ್ದಂಗ ಅವ್ರಿಗೆ. ದರ್ಶನ್ ಸರ್ ಏನೇ ಒಂದು ಪೋಸ್ಟರ್ ರಿಲೀಸ್ ಆಗ್ಲಿ, ಒಂದು ಸಾಂಗ್ ರಿಲೀಸ್ ಆಗ್ಲಿ, ಎಲ್ಲಾ ಕಡೆನೂ ದರ್ಶನ್ ಸರ್ ಅಭಿಮಾನಿಗಳು ಒಂದು ಹಬ್ಬನೇ ಕ್ರಿಯೇಟ್ ಮಾಡ್ತಾರೆ. ಸೊ ಹೀಗಾಗಿ ಆ ಹತ್ತಿ ಬೆಲೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮ ನೀವು ಇದ್ರಿ. ಆಕ್ಚುಲಿ ನಾನು ನೀವು ನೋಡಿದ್ರೆ ಅನ್ಸುತ್ತೆ, ನಾನು ಗದ್ದಲದಲ್ಲಿ ಹಂಗೆ ಅದು ಮಿಸ್ ಆಯ್ತು ಆಕ್ಚುಲಿ. ಸೊ ಹೀಗಾಗಿ ಫ್ಯಾನ್ಗಳು ತುಂಬಾ ಖುಷಿ ಪಟ್ರಣ. ಎಲ್ಲ ಎತ್ಕೊಂಡ್ ಫೋಟೋ ಅದೆಲ್ಲ ತಕೊಂಡಿದೆಲ್ಲ ಇದೆ. ಆಕ್ಚುಲಿ ಬಹಳ ಖುಷಿ ಪಡ್ತಾರೆ. ನಮ್ಮ ನಾಗರಾಜನ್ನ ನನ್ ಕರೆಸಿ, ಆಮೇಲೆ ನಮ್ಮ ಮಂಜು ಅಣ್ಣ, ಆಮೇಲೆ ನಮ್ಮ ಅರ್ಜುನ್ ಸರ್ ಎಲ್ರು ಕರೆಸಿ, ನೀನ್ ಬರ್ಬೇಕಪ್ಪ ನಮ್ಮ ಬಾಸ್ ಇವೆಂಟು. ನಾನು ಆಕ್ಚುಲಿ ಬಾಸ್ ಇವೆಂಟ್ ಅಂದ್ರೆ ಎಲ್ಲಾದ್ರೂ ಬರ್ತೀನಣ್ಣ. ದರ್ಶನ್ ಸರ್ ಇವೆಂಟ್ ಅಂದ್ರೆ ನಾನು ಮಾತಾಡಕ್ಕೆ ಹೋಗಲ್ಲ. ಸರಿ ಅಣ್ಣ, ಬರ್ತೀನಿ ಅಣ್ಣ. ಅದೊಂದು ಹತ್ತಿ ಬೆಲೆಯಲ್ಲಿ ಪ್ರೋಗ್ರಾಮ್ ಬಹಳ ಅದ್ಭುತವಾಗಿ ನಡೀತು. ಅದಾದ್ಮೇಲೆ ಮುಗಿಸ್ಕೊಂಡ್ ಬರ್ತೀನಿ ಅಣ್ಣ ಊರ್ಗೆ. ಏನೋ ಸುದ್ದಿ ಅಣ್ಣ, ನನಗದು ನಿಜಾನೋ ಸುಳ್ಳು ಗೊತ್ತಾಗ್ತಾ ಇಲ್ಲ, ನಂಬಕ್ಕೆ ಆಗ್ತಾ ಇಲ್ಲ. ನಮ್ಮಣ್ಣ ನಾನು ಇಬ್ರು ಮಾತಾಡುವ ಒಂದ್ ಫೋನ್ ಬರುತ್ತೆ, ಮೈಸೂರು ಅವರು ಫಾರ್ಮ್ ಹೌಸ್ ಅಲ್ಲಿ ಇರ್ತಾರಂತೆ, ಹೆಸರು ನೆನಪಾಗ್ತಾ ಇಲ್ಲ ನಂಗೆ. ಅವರು ವಿಡಿಯೋ ಕಳ್ಸಿದಾರಂತೆ, ಬಾಸ್ ಅದನ್ನ ನೋಡಿದಾರೆ ಅಂತ ಏನೋ ಸುದ್ದಿ. ಯಾವ ವಿಡಿಯೋ? ಚಕ್ರವರ್ತಿ ಹಾಡಿದ್ದು, ಕುಣ್ಕೊಂಡೆಲ್ಲ ಹಾಡಿದಿತ್ತಲ್ಲ, ಅದನ್ನ ನೋಡಿದಾರಂತ ಸುದ್ದಿ. ಸೊ ಹೀಗಾಗಿ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಬಾಸ್ ಆಕ್ಚುಲಿ, ನಮ್ ರೇವಣ್ಣ ಅಂತ ಹೇಳಿ. ಅದೊಂದು ಕಡೆ ಬಹಳ ಖುಷಿ ಆಗುತ್ತೆ. ನನ್ನ ಹತ್ತಿ ಬೆಲೆ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮ ಬಹಳ ಜನ ಕಲಾವಿದ್ರು ಇದ್ರು. ಅದ್ರಲ್ಲಿ ತುಂಬಾ ಅದ್ಭುತವಾದ ಸೌಂಡ್ ಇತ್ತಣ್ಣ. ಆಕ್ಚುಲಿ ನನಗೆ ಸೌಂಡ್ ಇದ್ರೆ ಹಾಡಕ್ ತುಂಬಾ ಮಜಾ ಬರುತ್ತೆ ಆಕ್ಚುಲಿ. ಸೊ ಹೀಗಾಗಿ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ತುಂಬಾ ಖುಷಿ ಪಡೋರು. ನಾನು ಆ ಸ್ಟೆಪ್ ಹಾಕ್ದಾಗೆಲ್ಲ ಸಿಳ್ಳೆ, ಆ ಚಪ್ಪಾಳೆ, ಆ ಒಂದು ಕೂಗು ಬರುತ್ತಲ್ಲಣ್ಣ, ಅದೇನೋ ಒಂದು ನನ್ಗೆ ಎಕ್ಸೈಟ್ಮೆಂಟ್, ಇನ್ನೂ ಮಾಡ್ಬೇಕು ನಾನು ಸಾಧನೆ. ಅದೊಂದು ಹುರಿದುಂಬಿಸಂತ ಒಂದು ಶಕ್ತಿ ಅಣ್ಣ ಬಾಸ್ ಫ್ಯಾನ್ಸ್ ಕಡೆಯಿಂದ. ತುಂಬಾ ಖುಷಿ ಆಗುತ್ತೆ ಆ ಕಾರ್ಯಕ್ರಮದ ಬಗ್ಗೆ. ಇವಾಗ ದರ್ಶನ್ ಅವರ ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, ನಿಮಗೆ ಅವರ ಸಾಕಷ್ಟು ಹಾಡುಗಳು, ಚಿತ್ರಗಳು ನಿಮಗೆ ಗೊತ್ತಿದೆ. ಅದ್ರಲ್ಲಿ ಒಂದು ನಿಮ್ಮ ಫೇವ್ರೇಟ್ ಸಾಂಗು ನಿಮ್ಮ ದರ್ಶನ್ ಅವರ ಫ್ಯಾನ್ಸ್ಗೆ ಹೇಳೋದಾದ್ರೆ ಒಂದು ಹಾಡು ಹಂಗೆ ಜಲಕ್ಕು. ಹೌದಾ ಅಣ್ಣ? ನನಗೆ ತುಂಬಾ ಇಷ್ಟವಾದ ಹಾಡಿದು ನನ್ನ ಪ್ರೀತಿಯ ರಾಮು ಸಿನಿಮಾದಿಂದ. ಅದ್ಭುತವಾದ ಗೀತೆ. ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸ್ವರವ, ಜಗದಲ್ಲಿ ದಯಾನು ಅರಿಯೋರು, ನಾ ಹಾಡೋ ಹಾಡುಗಳೆಲ್ಲ ನಾನು ಪಟ್ಟ ಬದುಕಿನ ಪಾಡು, ಜನದಲ್ಲಿ ದಯಾನು ಅರಿಯೋರು, ಮನಸ್ಸಲ್ಲಿ ಮಾಳಿಗೆ ವಾಸ, ಬರದಿದ್ದೆ ಮರದಡಿ ವಾಸ, ಇದ್ದರೇನು ನೋವಿನ ನೋವುಗಳೆಲ್ಲ, ರಾಗವಿದೆ ತಳವಿದೆ ನನಗೂ ಒಂದು ಗರ್ವವಿದೆ, ಸತ್ಯವೆಂದು ನನ್ನಲ್ಲಿ ಉಂಟು ಬೇರೇನು ಬೇಕು ನನ್ನದೇ, ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಪ್ಪೆಯು ತಾನೇ ಮುಚ್ಚುವುದು, ಕಲಕಲ ನಗುವಲಿ ಕಚಗುಳಿರಿಸಿ ಚುಮ್ಮುವ ನೀರಲೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು, ನಿಮ್ಮಯ ಹಾಗೆ ರೆಕ್ಕೆಯ ಪಡೆಯಲು ಆಸೆಯು ದಿನ ಕಳವೇ, ರೆಕ್ಕೆಗಳಿರದೆ ಬಾನಿಗೆ ಹಾರಿ ಮರಳಿ ತೆಳಗಿಳಿದೆ, ಒಂದು ಹಾಡು ಸಾಲದು ಮನಸ್ಸು ಬಿಚ್ಚಲು ಹೃದಯ ತಾಳದು ನೀ ಕೇಳು. ಅದ್ಭುತವಾದಂತ ಗೀತೆ, ಅದ್ಭುತವಾಗಿ ಹಾಡಿದ್ರೆ, ಒರಿಜಿನಲ್ ಸಾಂಗ್ ತರನೇ ಹಾಡಿದ್ರೆ, ಒಳ್ಳೆ ಮನಮುಟ್ಟುವಂತಹ ಹಾಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.